ರಾಜ್ಗಢ್ ಎಂಬುವ ಊರಲ್ಲಿ ಅರುಣ್ ಮತ್ತೆ ವಿಕಾಸ್ ಎಂಬುವ ಸ್ನೇಹಿತರು ವಾಸಿಸ್ತಿದ್ರು. ಅವರು ಕಷ್ಟಪಟ್ಟು ಅವರವರ ಜೀವನವನ್ನು ಸಾಗಿಸ್ತಾ ಇದ್ರು. ಆದ್ರೆ ಅದರಿಂದ ಏನ್ ಸಂಪಾದನೆ ಚೆನ್ನಾಗಾಗ್ತಿರ್ಲಿಲ್ಲ. ಅದರಿಂದ ಅವರಿಬ್ರು ಒಂದಿನ ವ್ಯಾಪಾರ ಮಾಡೋಣ ಅಂತ ಮಾತಾಡ್ಕೋತಾರೆ. ಹಗಲು ರಾತ್ರಿ ದುಡ್ದು ನಾನು ಸುಸ್ತಾಗಿದ್ದೇನೆ. ಈಗ ಯಾವ ರೀತಿ ವ್ಯಾಪಾರ ಮಾಡೋಕೆ ಬಯಸ್ತೀನಿ ಅಂದ್ರೆ ಯಾವ್ದ್ರಲ್ಲಿ ಕೆಲಸ ಕಡಿಮೆ ಮತ್ತೆ ದುಡ್ಡು ಜಾಸ್ತಿ ಸಿಗ್ಬೇಕು. ಮತ್ತೆ ಇದಕ್ಕೆ ಒಂದೇ ಉಪಾಯ ವ್ಯಾಪಾರ. ಅದು ಚಿಕ್ಕದ ಅಥವಾ ದೊಡ್ಡದಾಗಿರ್ಬೋದು. ಹೇಳು ವಿಕಾಸ್, ಇರ್ತೀಯ ನನ್ನ ಜೊತೆ? ಆದ್ರೆ ಅರುಣ್, ಅದು ಇದು ಅನ್ಬೇಡ. ನೀ ಹೇಳು, ನನ್ನ ಮೇಲೆ ಭರವಸೆ ಇದೆಯಾ ಇಲ್ಲ? ಸರಿ, ನಾನು ಹಣ ಹೂಡಿಕೆ ಮಾಡೋದಕ್ಕೆ ತಯಾರಿದ್ದೀನಿ. ಆದ್ರೆ ನಾವೇನ್ ಕೆಲಸ ಮಾಡೋಣ? ಸರಿ, ಹಾಗಾದ್ರೆ ನಾವಿಬ್ರು ಹೊಸ ಕೆಲಸ ಮಾಡೋಣ. ತರಕಾರಿ ವ್ಯಾಪಾರ. ಊರಲ್ಲಿ ರೈತರ ಹತ್ರ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಪಟ್ಟಣದಲ್ಲಿ ಮಂಡಿಯಲ್ಲಿ ಮಾರೋಣ. ಆದ್ರೆ ರೈತರಾದ್ರೆ ಕಡಿಮೆ ಬೆಲೆಗೆ ಯಾಕೆ ತಗೋಬೇಕು? ಅತಿ ಹೆಚ್ಚು ಶ್ರಮ ರೈತರದೇ ಆಗಿರುತ್ತಲ್ಲ. ಅರೆ, ನೀನು ಬಿಸ್ನೆಸ್ ಮಾಡಕ್ ಹೋಗ್ತಾ ಇದೆಯಾ? ಇದರಲ್ಲಿ ಮನ್ಸಿನ ಮಾತು ಕೇಳದೆ ತಲೆ ಓಡಿಸ್ಬೇಕಾಗುತ್ತೆ. ಅವರಿಬ್ರು ತರಕಾರಿ ಮಾರೋ ವ್ಯಾಪಾರವನ್ನು ಶುರು ಮಾಡ್ತಾರೆ. ಆ ವ್ಯಾಪಾರ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಒಳ್ಳೆ ದುಡ್ಡು ಕೂಡ ಅವರು ಸಂಪಾದನೆ ಮಾಡ್ತಾರೆ. ಹಿಂಗೆ 1 ತಿಂಗಳಾದ ನಂತರ ವಿಕಾಸ್ ಅವರ ವೈಫ್ ಕೇಳ್ತಾರೆ, ರೀ, ನಿಮ್ಗೆ ದುಡ್ಡು ಬಂತಾ ಇಲ್ವಾ? ಅದೇನಂದ್ರೆ ಅದು ರೇಷನ್ ಗಾಲಿ ಆಗಿದೆ. ಹಾ ಪ್ರಿಯಾ, ನಾನಿವತ್ತೇ ಅರುಣ್ ಹತ್ರ ಲೆಕ್ಕ ತಗೊಳ್ಳಕ್ಕೆ ಹೋಗ್ತಾ ಇದ್ದೀನಿ. ನಿನಗೆ ಗೊತ್ತಾ, ಅರುಣ್ ಮತ್ತೆ ನಾನು ಕೆಲಸನ ತುಂಬಾ ಶ್ರಮಪಟ್ಟು ಮಾಡಿದೀವಿ. ನಾವು ಕೆಲಸ ಮಾಡಿ 1 ವರ್ಷದಲ್ಲಿ ಇಷ್ಟು ದುಡಿಯಕ್ಕಾಗೋದಿಲ್ಲ. ಅದ್ರ ವ್ಯಾಪಾರದಲ್ಲಿ ಇಷ್ಟೊಂದನ್ನ ನಾವು ದುಡ್ದಿದೀವಿ. ಅರೇ ವಾ, ನಿಜವಾಗ್ಲೂ ಇದು ದೊಡ್ಡ ವಿಷಯ ರೀ. ಸರಿ, ನಾನು ಹೋಗ್ತೀನಿ. ಅರುಣ್ ಇವತ್ತು ಮನೆಗೆ ಕರೆದಿದ್ದಾನೆ ಲೆಕ್ಕ ಮಾಡೋದಕ್ಕೆ. ಸರಿ ರೀ, ಬೇಗ ಬಂದ್ಬೇಡಿ, ರೇಷನ್ ತರಕ್ ಬೇರೆ ಹೋಗ್ಬೇಕು. ಹಾ ಜಲ್ದಿ ಬರ್ತೀನಿ. ಮತ್ತೆ ನೀನು ಆ ಸಿಹಿಯನ್ನ ಮಾಡು. ಇವತ್ತು ಹಣ ಬಂದ್ಮೇಲೆ ಬಾಯಿ ಸಿಹಿ ಮಾಡ್ಬೇಕಲ್ವಾ? ಮತ್ತೆ ಆ ಸಿಹಿಯನ್ನ ದೇಸಿ ಗೀಯಲ್ಲೇ ಮಾಡ್ಬೇಕು, ಸರಿನಾ? ಖಂಡಿತ. ಅವನು ಖುಷಿ ಖುಷಿಯಾಗಿ ಅರುಣ್ ಮನೆಗೆ ಹೋಗ್ತಾನೆ. ಆದ್ರೆ ಅರುಣ್ ಮನೆಯಲ್ಲಿರೋದಿಲ್ಲ, ಅಲ್ಲಿ ಲಾಕ್ ಹಾಕಿರ್ತಾರೆ. ಅರೆ, ಈ ಅರುಣ್ ಮನೆಗೆ ಬೀಗ ಯಾಕಾಗಿದೆ? ಅಲ್ಲ ಅಣ್ಣ, ಅರುಣ್ ನೆನ್ನೆನೆ ರಾತ್ರಿ ಮನೆ ಖಾಲಿ ಮಾಡ್ಬಿಟ್ಟ. ನನ್ನ ಸಾಲ ಕೊಟ್ಟಿಲ್ಲ ಅವನು. ಏನು, ಹೊರಟೋದ್ನ? ಆದ್ರೆ ಈ ರೀತಿ ಯಾಕಾಗುತ್ತೆ? ಅವನ ಹತ್ರ ನಂದು ಸಾಕಷ್ಟು ಹಣ ಇದೆ. ನಾನು ಅವನ ಹತ್ರ ತಗೋಬೇಕು. ನಿಮ್ಗೇನಾದ್ರೂ ಗೊತ್ತಾ ಅವನು ಎಲ್ಲೋದ ಅಂತ? ಇಲ್ಲ ಅಣ್ಣ, ನನಗೂ ಗೊತ್ತಿಲ್ಲ ಅವನು ಎಲ್ಲೋದ ಅಂತ. ಹೇ ಭಗವಂತ, ಈಗೇನಾಗುತ್ತೆ? ನನ್ನ ಹಣ ನಾನು ಅರುಣನ್ನ ಎಲ್ಲಿ ಹುಡುಕ್ಲಿ? ಅಣ್ಣ, ರಾತ್ರಿ ಈ ರೀತಿ ಮಾಯವಾದ್ರೆ ಒಂದೇ ದಾರಿ ಇರೋದು. ಅವನು ಎಲ್ಲ ತಗೊಂಡು ಹೋಗಿದ್ದಾನೆ. ಇಲ್ಲ, ಆ ರೀತಿ ಆಗೋದಿಲ್ಲ. ನಾನಂತೂ ಸಂಪೂರ್ಣ ಬಂಡವಾಳ ಹೂಡಿಕೆ ಮಾಡಿದ್ದೀನಿ ಅವನ ಜೊತೆ ಬಿಸ್ನೆಸ್ ಮಾಡೋಕೆ. ಹೇ ಭಗವಂತ, ನಾನ್ ಬರ್ಬಾದಾಗ್ಬಿಟ್ಟೆ. ಮತ್ತೆ ಅವರು ಬೇಜಾರಾಗಿ ಮನೆಗ್ ತಿರುಗಿ ಬರ್ತಾರೆ. ರೀ, ಬಂದ್ಬಿಟ್ರಾ? ರೀ, ಏನೋ ಬೇಜಾರಾಗಿದ್ದೀರಾ? ಏನಾಯ್ತು ರೀ? ಆಗ ವಿಕಾಸ್ ನಡೆದ ವಿಷಯವನ್ನು ಹೇಳ್ತಾನೆ. ಪ್ರಿಯ, ನಾನು ಯಾವತ್ತೂ ಅನ್ಕೊಂಡಿಲ್ಲ ನನ್ನ ಪ್ರಾಣ ಸ್ನೇಹಿತ ಈ ರೀತಿ ಮೋಸ ಮಾಡ್ತೇನೆ ಅಂತ. ನಾವು ವ್ಯಾಪಾರ ಮಾಡುವಂತ ಗುಂಗಲ್ಲಿ ನಾನು ನನ್ನ ಕೆಲಸನೂ ಸಹ ಬಿಟ್ಬಿಟ್ಟಿದ್ದೆ. ಇವತ್ತಿಂದ ನಾನು ಯಾರ ಮೇಲೂ ಸಹ ವಿಶ್ವಾಸ ಇಡೋದಿಲ್ಲ. ನೀವೇನು ಚಿಂತೆ ಮಾಡ್ಬೇಡಿ, ನಾವಿಬ್ರು ಸೇರ್ಕೊಂಡು ಏನಾದ್ರೂ ಕೆಲಸ ಮಾಡ್ಕೊಳ್ಳೋಣ. ನಾನ್ ಕೂಡ ಏನಾದ್ರೂ ಕೆಲಸ ಸಿಗತ್ತೇನೋ ಹುಡುಕ್ತೀನಿ. ಅವತ್ತಿಂದ ಅವ್ರಿಬ್ರು ಏನಾದ್ರೂ ಕೆಲಸ ಸಿಗತ್ತೇನೋ ಹುಡ್ಕಕ್ ಶುರು ಮಾಡ್ತಾರೆ. 4 ದಿನ ಆದ್ರೂ ಅವ್ರಿಗೆ ಯಾವ ಕೆಲ್ಸನೂ ಸಿಗೋದಿಲ್ಲ. ಈಗೇನ್ ಮಾಡೋಣ ಪ್ರಿಯ? ಎಲ್ಲೂ ಕೆಲ್ಸನೇ ಸಿಗ್ತಾ ಇಲ್ಲ. ಆಗ ಅವಳಿಗೆ ಏನೋ ಮಾರ್ತಾ ಇರೋ ಶಬ್ದ ಅವಳಿಗೆ ಕೇಳ್ಸತ್ತೆ. ಆಗ ಅವಳಿಗೆ ಒಂದು ಐಡಿಯಾ ಬರುತ್ತೆ. ರೀ, ನಾವ್ ಯಾಕೆ ಸ್ವಂತ ವ್ಯಾಪಾರ ಮಾಡಬಾರ್ದು? ಯಾವ್ದಾದ್ರು ಅಂಗಡಿ ಹಾಕೋಣ. ನಿನ್ ಮಾತೇನೋ ಸರಿಯಾಗೇ ಇದೆ ಪ್ರಿಯ. ಅಸ್ಲಿಗೆ ನಾವೇನ್ ಕೆಲಸ ಮಾಡೋಣ? ನಾವು ಗೋಲ್ಗಪ್ಪ, ಚಾಮೆನ್, ಮೋಮೋಸ್ ತರ ಏನೂ ಮಾಡೋಕ್ ಬರೋದಿಲ್ಲ. ಸಾಂಬಾರ್ ರೈಸ್ ಮಾಡಕ್ಕೆ ಬರತ್ತಲ್ವಾ? ಅಂದ್ರೆ ನೋಡ್ರಿ, ನೀವು ಯಾವಾಗ್ಲೂ ಹೇಳ್ತೀರಲ್ವಾ ಸಾಂಬಾರ್ ರೈಸ್ ನಾನ್ ತುಂಬಾ ಚೆನ್ನಾಗ್ ಮಾಡ್ತೀನಿ ಅಂತ. ಅಮ್ಮ, ನೀನ್ ಮಾಡೋ ಸಾಂಬಾರ್ ರೈಸ್ ನಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಅಮ್ಮ. ಅದು ಮಾತ್ರ ಅಲ್ಲ, ಒಂದಿನ ಸ್ಕೂಲ್ ತಗೊಂಡೋಗಿದ್ದೆ ಅಲ್ವಾ, ಅವಾಗ ನನ್ ಫ್ರೆಂಡ್ಸ್ ಎಲ್ಲಾರ್ಗೂನು ಇಷ್ಟ ಆಯ್ತು. ಅವರು ನಾನೆಲ್ಲೋ ಅಂಗಡಿಯಿಂದ ತಂದೆ ಅಂತ ಅನ್ಕೊಂಡ್ರು. ಇನ್ನೇನು, ಇವಾಗ ಅವರಿಬ್ರು ಅದನ್ನೇ ಡಿಸೈಡ್ ಮಾಡ್ಕೋತಾರೆ ಸಾಂಬಾರ್ ರೈಸ್ ಅಂಗಡಿ ಹಾಕ್ಬೇಕಂತ. ಆದ್ರೆ ಅದಕ್ಕೆ ಇವಾಗ ದುಡ್ಡು ಬೇಕಾಗಿತ್ತೆ ಅಲ್ವಾ? ಅವಳು ಹಾಕೊಂಡಿರುವ ತಾಳಿನ ಮಾರಿ ಅವಳು ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಸಾಮಾನೆಲ್ಲ ಖರೀದಿಸ್ತಾಳೆ. ಆಮೇಲೆ ಅದರ ಯೂಸ್ ಮಾಡ್ಕೊಂಡು ಅವಳು ಮಾರನೇ ದಿನಾನೇ ಅಂಗಡಿ ಹಾಕ್ತಾಳೆ. ಗಂಡ ಕೂಡ ಅವಳಿಗೆ ಹೆಲ್ಪ್ ಮಾಡ್ತಾನೆ. ಪ್ರಿಯಾ, ಎಲ್ಲ ತಯಾರಾಯ್ತಲ್ಲ? ನಾನ್ ಜನಗಳನ್ನ ಕರೀಲಾ ಈಗ? ರೀ, ಎಲ್ಲ ರೆಡಿ ಆಗಿದೆ. ಮತ್ತೆ ವಿಕಾಸ್ ಗ್ರಾಹಕರನ್ನ ಕರೆಯಕ್ ಶುರು ಮಾಡ್ತಾನೆ. ಬನ್ನಿ ಬನ್ನಿ, ಅನ್ನ ಸಾಂಬಾರ್ ತಿನ್ನಿ. ಸ್ವಾದಿಷ್ಟವಾದ ಅನ್ನ ಸಾಂಬಾರ್ ಕೇವಲ 40 ರೂಪಾಯಿ ಮಾತ್ರ. ಗ್ರಾಹಕರನ್ನ ಅವನು ಕರೆಯಕ್ ಶುರು ಮಾಡಿದ ನಂತರ 15 ರೂಪಾಯಿ ಅಂತ ಕೇಳಿಸ್ಕೊಂಡಿದ ತಕ್ಷಣ ಬರಕ್ ಶುರು ಮಾಡ್ತಾರೆ ಜನರು. ಅರೆ ವಾ, ಕೇವಲ 40 ರೂಪಾಯಿ ಮಾತ್ರ? ಇದು ಚೆನ್ನಾಗಿದೆ, ನನ್ಗೊಂದು ಪ್ಲೇಟ್ ಕೊಡಿ. ಈಗ ಕೊಡ್ತೀನಿ, ತಗೊಳ್ಳಿ ನಿಮ್ಮ ಅನ್ನ ಸಾಂಬಾರ್. ಅದು ಮಾತ್ರ ಅಲ್ಲದೆ ಅವಳು ಮಾಡಿರೋ ಸಾಂಬಾರ್ ರೈಸ್ ಎಲ್ಲರಿಗೂ ಇಷ್ಟ ಆಗತ್ತೆ. ಅದಕ್ಕೆ ಅಂಗಡಿಗೆ ತುಂಬಾ ಜನ ಸಾಂಬಾರ್ ರೈಸ್ ತಿನ್ನೋದಕ್ಕೆ ಬರ್ತಾರೆ. ಮೊದಲನೇ ದಿನಾನೇ ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ. ನೋಡಿದ್ರಾರಿ, ಚೆನ್ನಾಗಿ ಸಂಪಾದನೆ ಆಯ್ತಲ್ವಾ? ಪ್ರಿಯಾ, ನಾನ್ ಅನ್ಕೊಂಡಿರ್ಲಿಲ್ಲ ನಾವು ಮೊದಲನೇ ದಿನ ಇಷ್ಟ ಹಣ ದುಡಿತೀವಂತ. ಸ್ವಲ್ಪ ದಿನದಲ್ಲೇ ಚೆನ್ನಾಗಿ ಅವರು ಸಂಪಾದನೆ ಮಾಡಿ ಮನೆಗೆ ಫ್ರಿಡ್ಜ್, ಕೂಲರ್, ಫ್ಯಾನ್ ಅಂತ ಅವ್ರಿಗೆ ಬೇಕಾಗಿರೋದೆಲ್ಲ ಅವರು ತಗೋತಾರೆ.
ಅವರು ಅಂಗಡಿಯಲ್ಲಿ ಇಬ್ಬರಿಗೂ ಸ್ವಲ್ಪನೂ ಫ್ರೀ ಟೈಮೇ ಸಿಗೋದಿಲ್ಲ. ಅವರು ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಅದನ್ನು ನೋಡಿ ಪಕ್ಕದ ಮನೆ ಸರಳಾಗಿ ಬರೀ ಹೊಟ್ಟೆ ಕಿಚ್ಚೆ. ದಿನೇ ದಿನೇ ಹೊಸ ಸಾಮಾನ್ ಬರ್ತಿದೆ ಇವ್ರ ಮನೆಗೆ. ನೋಡ್ತಿದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ತಿದಾರ ಅನ್ಸತ್ತೆ. ಆದ್ರೆ ಇವ್ರು ಧನವಂತರಾಗ್ಬಿಡ್ತಾರೆ. ಇಲ್ಲ ಅಲ್ಲ ಅಲ್ಲ, ಹಂಗಾಗಕ್ ನಾನ್ ಬಿಡಲ್ಲ. ಇವ್ರನ್ನ ಇಷ್ಟ ಸಂತೋಷವಾಗಿ ನಾನ್ ಇರಕ್ ಬಿಡಲ್ಲ. ಬೇಗ ಇವ್ರಿಗೆ ಒಂದು ಗ್ರಹಚಾರ ಬಂದೇ ಬರುತ್ತೆ. ಆ ಗ್ರಹಚಾರ ನನ್ನಿಂದ ಬರುತ್ತೆ ಹಂಗಂತ ಅವಳು ಮಾತಾಡ್ಕೋತಾಳೆ. ಮತ್ತೆ ಅವ್ರನ್ನ ಗಮನಿಸೋಕೆ ಶುರು ಮಾಡ್ತಾಳೆ. ಒಂದಿನ ಅವ್ರ ಮನೇಲಿರುವ ರೇಷನ್ ಅಲ್ಲಿ ಕಳ್ಳು ಮಣ್ಣು ಹಾಕಿ ಅವಳು ಮಿಕ್ಸ್ ಮಾಡ್ಬಿಡ್ತಾಳೆ. ಇವತ್ತೇ ನೀವು ಅಂಗಡಿ ಹಾಕುವ ಕೊನೆ ದಿನ. ಆಮೇಲೆ ಅಂಗಡಿ ಹಾಕೋ ಚಾನ್ಸೇ ಇಲ್ಲ ಬಿಡಿ. ನಿನ್ನ ಸಾಂಬಾರ್ ರೈಸ್ ತಿಂತಿದ್ರೆ ಗ್ರಾಹಕರು ಆಮೇಲೆ ತುಬಕ್ಕಂತ ಮುಖದ ಮೇಲೆ ಹೋಗಿತಾರೆ. ಅವಾಗ ಗೊತ್ತಾಗತ್ತೆ ಏನಾಗತ್ತಂತ. ಮಾರನೇ ದಿನದಿಂದ ಮತ್ತೆ ಅವರು ಸಾಂಬಾರ್ ರೈಸ್ ಮಾಡ್ತಿರ್ತಾರೆ. ಆದ್ರೂ ಯಾರಿಗೂ ಏನಾಗಲ್ಲ. ಇದನ್ನ ನೋಡಿದ ತಕ್ಷಣ ಅವಳಿಗೆ ಆಶ್ಚರ್ಯ ಆಗತ್ತೆ. ಏನಿದು, ಯಾರಿಗೂ ಏನೋ ಆಗಿಲ್ಲ ಅಂತ ಯೋಚನೆ ಮಾಡ್ತಾಳೆ. ಅದು ಮಾತ್ರ ಅಲ್ಲದೆ ಆ ದಿನ ಅವ್ರ ಅಂಗಡಿಗೆ ಇನ್ನೂ ಜಾಸ್ತಿ ಗ್ರಾಹಕರು ಬಂದು ತಿಂತಾ ಇರ್ತಾರೆ. ಅವ್ರಿಗೆ ತುಂಬಾನೇ ಕನ್ಫ್ಯೂಸ್ಡ್ ಆಗಿರುತ್ತೆ. ಏನಪ್ಪಾ ಇದು, ಇದೇಂಗ್ ಸಾಧ್ಯ? ಅಷ್ಟು ಕಳ್ಳು ಮಣ್ಣು ನಾನು ಆ ರೇಷನ್ ಅಲ್ಲಿ ಮಿಕ್ಸ್ ಮಾಡಿದ್ರು, ಇವ್ರಿಗೆ ಏನೂ ಆಗಿಲ್ವಾ? ಆ ಸಮಯದಲ್ಲಿ ಅವ್ರ ಗಂಡ ಅಲ್ಲಿಗೆ ಬರ್ತಾನೆ. ಏನ್ ಸರಳ, ಆಶ್ಚರ್ಯ ಆಯ್ತಾ ಯಾರಿಗೂ ಏನೂ ಆಗ್ಲಿಲ್ಲ ಅಂತ? ಹಂಗಂದ್ರೆ ಹೆಚ್ಚಾಗಿ ಮಾತಾಡ್ಬೇಡ. ನಿನ್ನೆ ನಿನ್ನ ಅವರ ಮನೆಗೆ ಹೋಗಿ ರೇಷನಲ್ಲಿ ಬೆಣ್ಣೆ ಚುಕ್ಕಲ್ಲ ಹಾಕಿದ್ದನ್ನ ನೋಡ್ದೆ. ನಿಂಗೆ ನಾಚಿಕಾಗಲ್ವಾ ಜನಗಳ ಜೀವ ಜೊತೆ ಆಟಾಡೋಕೆ? ಕೇವಲ ನಿನ್ನ ಹೊಟ್ಟೆವರಿಗೋಸ್ಕರ. ಒಳ್ಳೇದಾಯ್ತು ನೀನು ಅಲ್ಲಿಗೆ ಹೋಗೋದನ್ನ ನಾನು ನೋಡಿದ್ದು, ಮತ್ತೆ ನೀನು ಆ ರೀತಿ ಮಾಡೋದನ್ನ ನೋಡಿದ್ದು. ಮತ್ತೆ ನಾನು ಹೋಗಿ ವಿಕಾಸ್ ಮತ್ತೆ ಪ್ರಿಯಗೆ ಎಲ್ಲ ವಿಷಯನ ಹೇಳ್ದೆ. ಮತ್ತೆ ಅವ್ರಿಗೆ ನಾನು ಹೊಸ ರೇಷನ್ ತಂದುಕೊಟ್ಟೆ. ನಂಗೆ ನಾಚಿಕೆ ಆಗುತ್ತೆ ನಿನ್ನಂತೋಳ್ನ ನನ್ನ ಹೆಂಡತಿ ಅನ್ಕೊಳ್ಳೋಕೆ. ಆ ಸಮಯಕ್ಕೆ ವಿಕಾಸ್ ಮತ್ತು ಪ್ರಿಯಾ ಅಲ್ಲಿಗೆ ಬರ್ತಾರೆ. ನಿಂಗೆ ಇವರಿಬ್ಬರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ನಾಚಿಕೆ ಆಗಲ್ವಾ? ಆ ಬಂಡಿ ಇವರ ದಿನದ ಊಟಕ್ಕೋಸ್ಕರ. ಮರಿಬೇಡ, ಇವರಿಬ್ಬರು ಅದೇ ಪ್ರಿಯ ಮತ್ತೆ ವಿಕಾಸವು ಯಾರು ನಮಗೆ ಪದೇ ಪದೇ ಸಹಾಯ ಮಾಡಿದ್ದಾರೆ. ನಮ್ಮ ಪಲ್ಗೆ ನೆರೆ ಹೊರೆಯೋರ್ಗಿಂತ ಹೆಚ್ಚಿವರು. ಅವ್ರ ಗಂಡ ಹೇಳಿದ ಮಾತೆಲ್ಲ ಕೇಳಿದ ತಕ್ಷಣ ಅವಳಿಗೆ ತುಂಬಾ ಪಶ್ಚಾತ್ತಾಪ ಆಗತ್ತೆ. ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಅರ್ಥ ಆಗತ್ತೆ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಗೊತ್ತೋ ಗೊತ್ತಿಲ್ದೋ ಮಾಡ್ಬಿಟ್ಟೆ. ಅಕ್ಕ, ಅಣ್ಣ, ದಯವಿಟ್ಟು ನೀವು ಕೂಡ ನನ್ನನ್ನ ಕ್ಷಮಿಸಿ. ನಮ್ಮ ಮನೇಲಿ ರೇಷನ್ ಇಲ್ದೇ ಇರುವ ಸಮಯದಲ್ಲಿ ನೀವೇ ನಮಗೆ ರೇಷನ್ ಕೊಟ್ಟು ಸಹಾಯ ಮಾಡಿದ್ರಿ. ಅದು ಮಾತ್ರ ಅಲ್ಲದೆ ನನ್ನ ಮಗಳಿಗೆ ಕರೆಂಟ್ ಶಾಕ್ ಹೊಡೆದಾಗ ನಿಮ್ಮ ಪ್ರಾಣನ ಕೂಡ ನೀವು ಲೆಕ್ಕ ಮಾಡದೆ ನನ್ನ ಮಗಳನ್ನ ನೀವು ಕಾಪಾಡಿದೀರಾ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವಿಬ್ರು ನಿಮ್ಮನ್ನ ಕ್ಷಮಿಸಿದೀವಿ. ನೀವು ಮಾಡಿರೋ ತಪ್ಪನ್ನ ನೀವು ತಿಳ್ಕೊಂಡ್ರಲ್ವಾ, ನಮ್ಗೆ ಅದೇ ಸಾಕು, ನಮ್ಗೆ ಅದೇ ದೊಡ್ಡ ವಿಷಯ. ಹಂಗಂತ ಹೇಳಿ ಅವ್ರ ಕೆಲ್ಸ ಅವರು ನೋಡಕ್ ಶುರು ಮಾಡ್ತಾರೆ. ಇಬ್ರು ಮತ್ತೆ ಕಷ್ಟಪಡ್ತಾರೆ. ಮತ್ತೆ ತುಂಬಾ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಅವ್ರಿಗೋಸ್ಕರ ಒಂದು ಡಾಬಾನ ಓಪನ್ ಮಾಡ್ತಾರೆ. ಈಗ ಅವ್ರ ದಿನನಿತ್ಯ ಬೇಕಾಗಿರೋ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಮತ್ತೆ ತುಂಬಾ ಸಂತೋಷವಾಗಿರ್ತಾರೆ. ಅಶುದೋಷ್, ನಿನ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? 1 ತಿಂಗಳು ಆ ಗ್ರಾಮದಲ್ಲಿರೋ ತುಂಬಾ ಕಷ್ಟ ಕಣೋ. ರಿಯಾ, ನೀನ್ ಏನ್ ಹೇಳ್ತಾ ಇದ್ಯಾ? ಜ್ಯೋತಿ ನನ್ನ ತಂಗಿ. ನಾವಂತೂ ಕೆಲವೇ ದಿನಕ್ಕೆ ರಜೆ ತಕೊಂಡು ಇಲ್ಲಿಗೆ ಮದ್ವೆಗ್ ಬಂದಿದೀವಿ. ಮೋಹನಣ್ಣ ಮತ್ತೆ ಆಶಕ್ಕ ಮದ್ವೆದೆಲ್ಲಾ ತಯಾರಿ ಮಾಡ್ಕೊಂಡು ರೆಡಿ ಇದ್ದಾರೆ. ಗೊತ್ತಾಗ್ತಿದೆ. ಲಾಸ್ಟ್ ಮಂತ್ 2 lakhs ನಿನ್ನ ಅಕೌಂಟಿಂದ ಕಳ್ಸಿದೆ ಅಲ್ವಾ? ಅದ್ಯಾರಪ್ಪ? ರಿಯಾ, 2 ಲಕ್ಷ ಒಂದ್ ಮದುವೆಗೆ ಸಾಕೇನೇನಾ? ಜ್ಯೋತಿ ಅಂತೂ ನಮ್ಮಿಬ್ರಿಗೆ ಒಬ್ಳೆ ತಂಗಿ. ಅವಳಿಗ್ ಬಂಗಾರ ಮಾಡ್ಸಕ್ಕಂತ ಸ್ವಲ್ಪ ಹೆಲ್ಪ್ ಮಾಡಿದೀನಿ. ನಾನು ಟ್ಯಾಕ್ಸಿ ತರಕ್ ಹೋಗ್ತಾ ಇದ್ದೀನಿ, ರೆಡಿಯಾಗಿರು, ಇಲ್ಲಾಂದ್ರೆ ಬಸ್ ಹೋಗುತ್ತೆ. ಅಯ್ಯೋ, ಏನ್ ತಲೆನೋವಿದು. ಹೋಗಿದ ತಕ್ಷಣ ಆಶಾ ಅತ್ತಿಗೆನ ನೋಡ್ಬೇಕು, ಅತ್ತೆನ ನೋಡ್ಬೇಕು, ಮತ್ತೆ ಎಲ್ಲ ನೆಂಟ್ರು ಬಂದಿರ್ತಾರೆ. ಅಯ್ಯೋ, ನನ್ ಕೈಯಲ್ಲಿ ಇದೆಲ್ಲ ತಡ್ಕೊಳಕ್ಕಾಗಲ್ಲ. ಈಗ್ಲೇ ತಲೆನೋವು ಶುರು ಆಗ್ಬಿಡ್ತು ನಂಗೆ. ರಿಯಾ ಮತ್ತೆ ಅಶುತೋಷ್ ಸಿಟಿಯಲ್ಲಿ ಇರ್ತಿದ್ರು, ಬೇರೆ ಎಲ್ಲಾರು ಗ್ರಾಮದಲ್ಲೇ ಇರ್ತಿದ್ರು. ರಿಯಾಗೆ ಗ್ರಾಮ ಅಂದ್ರೆ ಇಷ್ಟಾನೇ ಆಗಲ್ಲ. ಅವಳು ಸಿಟಿಯಲ್ಲಿ ಬೆಳೆದವಳು. ಅಶುತೋಷ್ ಜೊತೆ ಲವ್ ಮ್ಯಾರೇಜ್ ಆದ ನಂತರ 2ನೇ ಸಲ ಊರ್ಗ್ ಹೋಗ್ತಿದ್ದಾಳೆ. ರಿಯಾ ಮತ್ತೆ ಅಶುತೋಷ್ ಊರ್ ಸೇರ್ಕೋತಾರೆ. ಊರಲ್ಲಿ ಜ್ಯೋತಿ ಮದ್ವೆಗೆ ತಯಾರಿ ಮಾಡ್ತಿರ್ತಾರೆ. ರಿಯಾ, ನೀರ್ ಬಿಸಿ ಆಗಿದೆ, ನೀನು ಸ್ನಾನ ಮಾಡು, ಊಟ ತರ್ತೀನಿ ನಾನ್ ನಿಂಗೆ. ರಿಯಾ ಅತ್ಗೆ, ಈ ಸೀರೆ ಹೆಂಗಿದೆ? ಮೆಹಂದಿ ಫಂಕ್ಷನ್ಗೆ ನಾನು ಇದ್ ಹಾಕೋತೀನಿ. ಅತ್ಗೆನೆ ಇದನ್ ಸೆಲೆಕ್ಟ್ ಮಾಡಿದ್ದು. ಓ ನೋ, ಇಷ್ಟು ಡಾರ್ಕ್ ಕಲರಾ? ಆಶಾ ಅತ್ತಿಗೆಯ ಸೆಲೆಕ್ಷನ್ ಗ್ರಾಮದಲ್ಲಿರೋರ್ ತರನೇ ಇರುತ್ತೆ. ಮದ್ವೆ ಮಾಡ್ಕೊಂಡ್ ಸಿಟಿಗೆ ಹೋಗ್ತಿದ್ಯಾ ಅಲ್ವಾ, ಸಿಟಿಯಲ್ಲಿ ಡ್ರೆಸ್ ಮಾಡೋ ತರ ಮಾಡ್ಬೇಕು. ಏನ್ ಮಾಡೋದತ್ತಿಗೆ, ನೀವು ಸಿಟಿಯಲ್ಲಿ ಇರ್ತೀರಾ. ನಾನ್ ಡ್ರೆಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅತ್ತೆ ಹೇಳೋದನ್ನೇ ತಗೋಬೇಕು. ನಾನ್ ನಿಮ್ ಹತ್ರ ಸಜೆಷನ್ ಕೇಳ್ಬೇಕಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಬಿಡು. ನಾನೊಂದ್ ಸೀರೆ ತಂದಿದ್ದೀನಿ, ಸೂಪರ್ ಆಗಿದೆ. ನನ್ ಗೊತ್ತಿತ್ತು ಓಲ್ಡ್ ಫ್ಯಾಷನ್ ಸ್ಯಾರೀಸೇ ನಿನ್ ಮನೇಲಿ ಇಸ್ಕೊಟ್ಟಿರ್ತಾರೆ ಅಂತ. ಅದಕ್ಕೆ ನಿನ್ಗೋಸ್ಕರ ಒಂದು ಸೂಪರ್ ಪೀಸ್ ತಂದಿದ್ದೀನಿ, ಅದನ್ ನೋಡು. ಇವಾಗ್ಲೇ ನಿಂಗ್ ತೋರಿಸ್ತೀನಿ, ಆಯ್ತಾ? ರಿಯಾ ತಂದಿರುವ ಸ್ಯಾರಿನ ತೆಗೆದು ಜ್ಯೋತಿಗೆ ಕೊಡ್ತಾಳೆ. ಜ್ಯೋತಿ ಆಶಾ ಕೊಟ್ಟಿರುವ ಸೀರೆನ ಪಕ್ಕದಲ್ಲಿಟ್ಬಿಟ್ಟು, ವಾವ್ ಅತ್ಗೆ, ಈ ಸೀರೆ ತುಂಬಾ ಚೆನ್ನಾಗಿದೆ. ನಾನು ಫಂಕ್ಷನ್ ಅಲ್ಲಿ ಖಚಿತವಾಗ್ಲೂ ಇದನ್ನೇ ಕಟ್ಕೋತೀನಿ. ಆಶಾಯನ ಕಣ್ಣಲ್ಲಿ ನೀರ್ ಬಂದಿತ್ತು, ಆದ್ರೆ ಕಂಟ್ರೋಲ್ ಮಾಡ್ಕೋತಾಳೆ. ಇನ್ನೊಂದ್ ಕಡೆ ರಿಯಾ ಅವಳನ್ನ ನೋಡಿ ನಗ್ತಾಳೆ.
ಇಲ್ಲಿ ಇರೋವರೆಗೂ ಇವಳಿಗೆ ಇದೇ ರೀತಿ ಐಸ್ ಹಚ್ಕೊಂಡಿದ್ರೆ ಏನ್ ಕೆಲ್ಸ ಮಾಡೋದ್ ಬೇಕಾಗಿರಲ್ಲ. ಹಿಂಗೆ ಹೆಂಗಾದ್ರೂ ತಪ್ಸ್ಕೊಂಡ್ ಹೋಗ್ಬಿಡ್ಬೇಕಪ್ಪ. ಇದೇ ಕರೆಕ್ಟ್. ಇಲ್ಲ ಅಂದ್ರೆ ಇಲ್ಲಿ ಕೆಲ್ಸ ಯಾರ್ ಮಾಡ್ತಾರೆ? ರಿಯಾ ಮದ್ವೆಲ್ ಮಾಡುವ ಯಾವ ಕೆಲ್ಸದಲ್ಲೂ ಸಪೋರ್ಟಿವ್ ಆಗಿರ್ಲಿಲ್ಲ. ಎಲ್ಲಾ ಜಾಗದಲ್ಲೂ ತಪ್ಸ್ಕೊಂಡ್ಬಿಡ್ತಿದ್ಲು. ರಿಯಾ, ಆಶಾ ಅತ್ಗೆ ಅಷ್ಟು ಕೆಲ್ಸ ಮಾಡ್ತಾ ಇದ್ದಾರೆ, ನೀನು ಸ್ವಲ್ಪನಾದ್ರೂ ಕೆಲ್ಸ ಮಾಡಮ್ಮ. ನೋಡ್ತಿದೀನಿ ಆಶುತೋಷ್, ನಾನು ಜ್ಯೋತಿಗೆ ಸಹಾಯ ಮಾಡ್ತಿದ್ದೀನಿ. ಆ ಅಣ್ಣ ರಿಯಾ ಅತ್ಗೆ ನನ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಅತ್ಗೆ ಇದಾರಲ್ವಾ, ಅವ್ರು ಮಾಡ್ಕೋತಾರೆ ಎಲ್ಲಾ ಕೆಲ್ಸ ಬಿಡಿ. ನೆಂಟ್ರನ್ನ ನೋಡ್ಕೊಳ್ಳೋದು, ಮನೆ ಕೆಲ್ಸ ಎಲ್ಲ ಅವರೇ ಮಾಡ್ಕೋತಾರೆ. ಆಶಾ, ಹೋಗಿ ನೀನು ಸ್ವಲ್ಪ ರೆಡಿ ಆಗಮ್ಮ. ಮತ್ತೆ ಫಂಕ್ಷನ್ ಟೈಮ್ ಆಗ್ಬಿಟ್ರೆ ರೆಡಿ ಆಗಕ್ ಟೈಮ್ ಇರಲ್ಲ. ಟೀ ಕಾಫಿ ವಿಷಯ ರಿಯಾ ನೋಡ್ಕೋತಾಳೆ. ಅವಳು ರಿಯಾ ಅಲ್ಲಿ ಜ್ಯೋತಿಗೆ ಹೆಲ್ಪ್ ಮಾಡ್ತಿದ್ದಾಳೆ ಅತ್ತೆ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಬಂದಾಗಿಂದ ಅವಳ್ದು ಇದೇ ಕೆಲ್ಸ ಆಗ್ಬಿಡ್ತು. ರೂಮಲ್ಲಿ ಕುತ್ಕೊಳ್ಳೋದು, ಏನೋ ಫಾಲ್ತು ಕೆಲ್ಸಗಳು ಮಾಡ್ತೀನಂತ ಅನ್ನೋದು. ಅಲ್ಲಿ ರೆಡಿ ಮಾಡೋರು ಬಂದಿದಾರಲ್ವಾ, ಇವಳಿಗೇನ್ ಕೆಲ್ಸ ಇದೆ ಅಲ್ಲಿ? ಜ್ಯೋತಿ, ನಿನ್ನ ಈ ಸ್ಯಾಂಡಲ್ ನೀನು ನನ್ ರೂಮಲ್ಲೇ ಇಟ್ಬಿಟ್ಟಿದ್ಯಾ ಕಣೆ. ಮತ್ತೆ ನಾನ್ ಮರ್ತೋಗ್ತೀನಿ, ನಾನು ಕೆಲ್ಸದಲ್ಲಿ ಬ್ಯುಸಿ ಆಗ್ತೀನಿ. ಅದಕ್ಕೆ ಇಲ್ಲೇ ಇಟ್ಕೋ. ಅದ್ಕೆ ಬೇಡ, ಇದು ನಮಗ್ ಬೇಕಾಗಿಲ್ಲ. ಈ ಓಲ್ಡ್ ಫ್ಯಾಷನ್ ನಿನ್ನ ಹತ್ರನೇ ಇಟ್ಕೋ. ಇವಳಿಗೆ ಹೈ ಹೀಲ್ಸ್ ಇಸ್ಕೊಟ್ಟಿದ್ದೀನಿ. ಅವಳು ಶಾರ್ಟ್ ಆಗಿದ್ದಾಳಲ್ವಾ, ಹೈ ಹೀಲ್ಸ್ ಹಾಕೊಂಡ್ರೇನೆ ಅವಳು ಚೆನ್ನಾಗ್ ಕಾಣಿಸ್ತಾಳೆ. ಆಶಾ ಅತ್ಗೆ, ನನ್ಗೂ ಈ ಚಪ್ಲಿ ಇಷ್ಟ ಆಯ್ತು. ಹೈ ಹೀಲ್ಸ್ ಬೇರೆ ಅಲ್ವಾ? ಆಶಾ ಪಾಪ ಏನ್ ಮಾತಾಡ್ತಾಳೆ? ಎಲ್ಲಾ ನೆಂಟ್ರಲ್ನೆಲ್ಲ ನೋಡ್ಕೋತಾ ಇದ್ಲು. ಆದ್ರೆ ರಿಯಾ ತುಂಬಾ ಛಲಾಕಿಯಾಗಿ ಕೆಲ್ಸದಿಂದ ತಪ್ಸ್ಕೊಂಡ್ಬಿಡ್ತಾಳೆ. ಹುಡ್ಗ ಮನೆಯವರು ಬರೋ ಸಮಯ ಆಯ್ತು. ಎಲ್ಲಾರು ರೆಡಿ ಆಗಿದ್ರು. ರಿಯಾ ಜ್ಯೋತಿನ ಒಬ್ಳೆ ಬಿಟ್ಬಿಟ್ಟು ಅವಳು ರೆಡಿ ಆಗ್ಬೇಕಂತ ಹೋಗ್ಬಿಡ್ತಾಳೆ. ಆಶಾ, ಹುಡ್ಗ ಮನೆಯವ್ರು ಬರಕ್ಕೆ ಸಮಯ ಆಯ್ತಮ್ಮ. ಜ್ಯೋತಿ ಜೊತೆ ಯಾರಿದ್ದಾರೆ? ರಿಯಾ ಇರ್ಬೇಕನ್ಸತ್ತೆ ಅತ್ತೆ. ಅಮ್ಮ, ನೆಂಟ್ರು ಬಂದ್ರು. ನೀವು ಹೋಗಿ ಅತ್ತೆ, ನಾನು ಆರ್ತಿ ತಟ್ಟೆ ಎತ್ಕೊಂಡ್ ಬರ್ತೀನಿ, ಆಯ್ತಾ? ಎಲ್ಲಾರು ಹುಡ್ಗ ಮನೆಯವ್ರನ್ನ ಸ್ವಾಗತ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಅಯ್ಯೋ, ಏನ್ ಲೋಕಲ್ ಪೀಪಲ್ ಅಪ್ಪ, ಇಂಥ ಪಾರ್ಲರ್ ಅವ್ರನ್ನ ಕರ್ಸಿದ್ದಾರೆ. ನನ್ ಮೇಕಪ್ ಎಲ್ಲ ಸ್ಪಾಯ್ಲ್ ಆಯ್ತು ನೋಡೀಗ. ಸರಿ, ಈಗ ಜ್ಯೋತಿ ರೂಮ್ಗೆ ಹೋಗ್ಬೇಕು ಬೇಗ. ರಿಯಾ ಜ್ಯೋತಿನ ರೂಮ್ಗೆ ಹೋಗ್ತಾಳೆ. ಮತ್ತೆ ಪ್ರಿಯಾ, ಹುಡ್ಗನ್ ಮನೆಯವ್ರು ಬಂದ್ಬಿಟ್ರು. ನೀನು ಜ್ಯೋತಿನ ಕರ್ಕೊಂಡ್ ಬಾ, ನಾನು ಆರ್ತಿ ತಗೊಂಡ್ ಹೋಗ್ತೀನಿ. ಬಂದ್ಲಮ್ಮ ನನ್ಗೆ ರೂಲ್ಸ್ ಹಾಕಕ್ಕೆ. ಏನಮ್ಮ, ನೀನು ಆರ್ತಿ ಎತ್ಕೊಂಡೋಗಿ ಅಲ್ಲಿ ನಿಂತ್ಕೋಬೇಕು, ಈ ಅಮ್ಮನ್ನ ಕರ್ಕೊಂಬರೋದು ನಾನಾ? ಜ್ಯೋತಿ, ನಿಮ್ ಅತ್ತೆ ಮನೆಯವರು ಸಿಟಿ ಅವ್ರಲ್ವಾ? ನಿಮ್ಮ ಅತ್ಗೆಗೆ ಸಿಟಿ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅನ್ಸತ್ತೆ. ನಾನ್ ಆರ್ತಿ ಎತ್ಕೊಂಡು ಹೋದ್ರೆ ಅವ್ರಿಗೆ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಸತ್ತೆ. ಮತ್ತೆ ಅವ್ರಿಗೆ ನಿನ್ಮೇಲೆ ಒಳ್ಳೆ ಇಂಪ್ರೆಷನ್ ಕೂಡ ಬರುತ್ತೆ. ಇದು ಸರಿಯಾಗಿರುತ್ತೆ. ಆಶಾ ಅತ್ಗೆ, ನೀವು ರಿಯಾ ಕೈಯಲ್ಲಿ ಕೊಟ್ಬಿಡ್ತೀರಾ? ಆದ್ರೆ ಅರೆ ಕೊಡಮ್ಮ, ನೀನು ಇವಳ ಕರ್ಕೊಂಡ್ ಬಾ ಸಾಕು. ರಿಯಾ ಆಶಾ ಕೈಯಿಂದ ಆರ್ತಿ ತಟ್ಟೆನ ಕಿತ್ಕೊಂಡು ಅಲ್ಲಿಂದ ಅವ್ರಿಗೆ ಸ್ವಾಗತ ನೀಡಕ್ ಹೋಗ್ಬಿಡ್ತಾಳೆ. ರಿಯಾ, ಆಶಾ ಎಲ್ಲಮ್ಮ? ಅವಳು ಕಾಣಿಸ್ಕೊತಾನೆ ಇಲ್ಲ. ಆಶಾ ಅತ್ಗೆ ಏನಂತಿದಾರಂದ್ರೆ ಅವ್ರಿಗೆ ಸಿಟಿ ಅವ್ರ ಕಲ್ಚರ್ಸ್ ಎಲ್ಲ ಏನು ಗೊತ್ತಿಲ್ಲ ಅಂತ. ಅದಕ್ಕೆ ಆರ್ತಿ ನನ್ನನ್ ತೆಗಿಯಕ್ ಕಳ್ಸಿದ್ರು. ಅವ್ರು ಅಲ್ಲೇ ಇದಾರೆ ಜ್ಯೋತಿ ಜೊತೆ. ಆಶಾ ಜ್ಯೋತಿ ಜೊತೆ ರೂಮಲ್ಲಿ ಇರ್ತಾಳೆ. ರಿಯಾ ಜ್ಯೋತಿ ಅವ್ರ ಅತ್ತೆ ಮನೆಯಿಂದ ಬಂದಿರುವ ಹೆಂಗಸರ ಜೊತೆ ಮಾತಾಡ್ತಿರ್ತಾಳೆ. ಅಶುತೋಷ್ ಮಗ್ನೆ, ರಿಯಾಗೆ ಏನ್ ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಇವಾಗ ಮಧ್ಯದಲ್ಲಿ ಹೋಗಿ ಅವಳನ್ನ ಹೇಳ್ಕೊಂಬರಕ್ಕೂ ಆಗೋದಿಲ್ಲ. ನೀನೊಂದ್ ಕೆಲ್ಸ ಮಾಡು, ಹೋಗಿ ಆಶಾಗ್ ಹೇಳಿ ಜ್ಯೋತಿನ ಕರ್ಕೊಂಬರಕ್ ಹೇಳು. ಸರಿ ಅಮ್ಮ, ನಾನು ಈಗ್ಲೇ ಹೇಳ್ಬರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಆಶಾ ಜ್ಯೋತಿನ ಕರ್ಕೊಂಡು ಆಚೆ ಬರ್ತಾಳೆ. ಸ್ಟೇಜ್ ಹತ್ತಕ್ಕೆ ಇನ್ನ ಸ್ವಲ್ಪ ದೂರ ಇರುತ್ತೆ. ಆಗ ಅವಳ ಹೀಲ್ ಒಡ್ದೋಗತ್ತೆ. ಅವಳು ಕೆಳಗಡೆ ಬೀಳಕ್ ಹೋಗ್ತಾಳೆ. ಅವಾಗ ಆಶಾ ಹಿಡ್ಕೊಂಡ್ಬಿಡ್ತಾಳೆ. ಆಶಾ ಅತ್ತಿಗೆ, ಅಯ್ಯೋ ಭದ್ರಮ್ಮ, ಏನಾಯ್ತು? ಅದು ನನ್ ಸ್ಯಾಂಡಲ್ ಒಡ್ದೋಯ್ತಂತ ಅನ್ಸತ್ತೆ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡುದು? ಸ್ಟೇಜ್ ಬೇರೆ ಇಲ್ಲೇ ಇದೆ. ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾ ಅವಮಾನ ಆಗತ್ತೆ. ವಾಪಸ್ ಕೂಡ ಹೋಗಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ಸೈಲೆಂಟ್ ಆಗಿ ನನ್ ಚಪ್ಲಿ ಹಾಕೊಂಡ್ಬಿಡು. ಸ್ವಲ್ಪತ್ಗೆ ಅದೇ ಯಾಕೋ. ಅಯ್ಯೋ ಅತ್ಗೆ, ಆದ್ರೆ ನೀವು ಚಪ್ಲಿ ಇಲ್ದೆ ಹೆಂಗ್ ನಡೀತೀರಾ? ಅರೇ ಪರ್ವಾಗಿಲ್ಲ, ನಾನ್ ನೋಡ್ಕೋತೀನಿ. ಫಂಕ್ಷನ್ ಆದ್ಮೇಲೋ ಇಲ್ಲ ಯಾವಾಗ್ಲೋ ನಿಮ್ಮ ಅಣ್ಣನ್ನ ಕಲ್ಸಿ ತಗೊಂಬರಕ್ ಹೇಳ್ತೀನಿ. ಆಶಾ, ನೀನು ಇವಳಿಗೋಸ್ಕರ ಹೊಸ ಸ್ಯಾಂಡಲ್ ತಂದೆ ಅಲ್ವಾ? ಅದು ತುಂಬಾ ಚೆನ್ನಾಗಿತ್ತು. ಅದೇಂಗ್ ಹೊಡ್ದೋಯ್ತು ಇವಾಗ? ಕೆಳಗಡೆ ಏನಾದ್ರೂ ಬಿದ್ದಿದ್ರೆ ಅವಮಾನ ಆಗ್ಬಿಡ್ತಿತ್ತು. ಎಲ್ಲ ನಾಶ ಆಗ್ಬಿಡ್ತಿತ್ತು ನೋಡು. ಸ್ವಲ್ಪ ಕಾಸ್ಟ್ಲಿ ಚಪ್ಲಿನೇ ತಗೊಂಬರ್ಬೇಕಾಗಿತ್ತಲ್ವಾ? ನೀನ್ ತುಂಬಾನೇ ಓವರ್ ಆಗಿ ಮಾಡ್ತೀಯ. ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿರಿಲ್ಲ. ಕಾಸ್ ಮಿಕ್ಸೋದಕ್ಕೋಸ್ಕರ ಲೋಕಲ್ ಚಪ್ಲಿ ತಂದ್ಕೊಟ್ಟಿದ್ಯಾ ನೀನು. ಇಷ್ಟೊರ್ ತಪ್ಪು ನೀನ್ ಹೆಂಗ್ ಮಾಡ್ದೆ ಹೇಳು? ಅವಾಗ ರಿಯಾ ಅಲ್ಲಿಗ್ ಬರ್ತಾಳೆ. ಎಲ್ಲ ಕೇಳಿಸ್ಕೊಂಡಿರ್ತಾಳೆ. ಅವಾಗ ರಿಯಾ ಆಶಾನ ನೋಡಿ, ಗೊತ್ತಿಲ್ಲ ಅತ್ತೆ, ನಾನು ಒಳ್ಳೆ ಕಾಸ್ಟ್ಲಿ ಅಂಗಡಿಯಲ್ಲೇ ತಗೊಂಡ್ ಬಂದೆ. ಇದೆಂಗ್ ಹೊಡ್ದೋಯ್ತೋ ನನ್ಗೆ ಅರ್ಥ ಆಗ್ತಿಲ್ಲ. ನನಗೆ ಬೇಜಾರಾಗ್ತಿದೆ, ನನ್ನ ಕ್ಷಮಿಸ್ಬೇಡಿ. ಆಶಾ ಅತ್ತಿಗೆ, ಆದ್ರೆ ಇದು ಸರಿ ಸರಿ ಸುಮ್ನೆ ಇರಿ, ನೋಡ್ಕೊಳ್ಳೋಣ. ಎಲ್ಲಾರು ನಿಮ್ಮನೆ ನೋಡ್ತಿದ್ದಾರೆ. ಜ್ಯೋತಿನ ಫಸ್ಟ್ ಸ್ಟೇಜ್ ಮೇಲೆ ಕರ್ಕೊಂಡ್ ಹೋಗಿ. ರಿಯಾಗೆ ತುಂಬಾ ಅವಮಾನ ಆಗ್ಬಿಡುತ್ತೆ. ಅವಳು ಮಾಡಿರುವ ಕೆಲ್ಸದಿಂದ ಇವತ್ತು ಜ್ಯೋತಿಗೆ ಅವಮಾನ ಆಗ್ತಿತ್ತು. ಆದ್ರೆ ಆಶಾ ಕಾಪಾಡ್ಬಿಟ್ಲು. ಮದ್ವೆ ನಡೀತಿರುವ ಸಮಯದಲ್ಲಿ ಆಶಾ ಕಾಲಲ್ಲಿ ಚಪ್ಲಿ ಇರ್ಲಿಲ್ಲ. ಆದ್ರೆ ಸೀರೆ ಲಾಂಗ್ ಆಗಿರೋದ್ರಿಂದ ಯಾರಿಗೂ ಆ ವಿಷಯ ಗೊತ್ತೇ ಆಗಿಲ್ಲ.
ಸ್ವಲ್ಪ ತಾದ್ಮೇಲೆ ಮೋಹನ್ ಮನೆಯಿಂದ ಚಪ್ಲಿ ತರ್ತಾನೆ ಮತ್ತೆ ಆಶಾ ಆ ಚಪ್ಲಿ ಹಾಕೋತಾಳೆ. ತುಂಬಾ ಧೂಮ್ ಧಾಮ್ ಆಗಿ ಜ್ಯೋತಿವಿನ ಮದ್ವೆ ಕೂಡ ನಡೆದು ಮುಗಿದೋಗ್ಬಿಡುತ್ತೆ. ಆಶಾ ಅತ್ತಿಗೆ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸು. ನೀವು ನಿಜವಾಗ್ಲೂ ತುಂಬಾ ಲವ್ವಿಂಗ್ ಅತ್ತಿಗೆ. ರಿಯಾ ಅತ್ತಿಗೆ, ಆಶಾ ಅತ್ತಿಗೆ ತುಂಬಾ ಒಳ್ಳೆಯವರು. ನನ್ನನ್ನ ಒಂದು ತಾಯಿ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವಾಗವಾಗ ಅಮ್ಮ ಕೂಡ ಬೈತಾಳೆ, ಆದ್ರೆ ನನ್ನ ಅತ್ತಿಗೆ ನನ್ನ ಯಾವಾಗ್ಲೂ ಬೈದಿಲ್ಲ. ಅತ್ತೆ ಮನೆಗೆ ಹೋದ್ರೆ ನಾನಲ್ಲಿ ನನ್ನ ಅತ್ತಿಗೆನ ತುಂಬಾ ಮಿಸ್ ಮಾಡ್ಕೋತೀನಿ. ರಿಯಾ ಅತ್ತಿಗೆ, ನೀನ್ ಕೂಡ ತುಂಬಾ ಒಳ್ಳೆಯವಳು. ನನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ ನೀನು. ಈ ಮದ್ವೆಯಲ್ಲಿ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ಯಾ. ನಿಮ್ಗೂ ತುಂಬಾ ತುಂಬಾ ಧನ್ಯವಾದ. ಇವರೆಲ್ಲ ಎಷ್ಟು ಒಳ್ಳೆಯವರು. ನಾನ್ ಮಾಡಿರೋ ತಪ್ಪು ಆಶಾ ಎಲ್ಲಾರ್ಗೂ ಹೇಳ್ಬೋದಾಗಿತ್ತು, ಆದ್ರೆ ಇವರು ಅದ್ರ ಬಗ್ಗೆ ಏನು ಹೇಳಿಲ್ಲ. ನನ್ನನ್ನ ಕಾಪಾಡಿದ್ದಾರೆ. ಇವ್ರ ಬಗ್ಗೆ ನಾನ್ ಹಿಂಗೆ ಲೋಕಲ್ ಆಗಿ ಯೋಚನೆ ಮಾಡ್ಬಿಟ್ಟೆ ಅಲ್ವಾ. ನಂದು ಎಷ್ಟ್ ತಪ್ಪು. ಛ. ರಿಯಾ ಜ್ಯೋತಿನ ಹಗ್ ಮಾಡ್ಕೋತಾಳೆ. ಮಾರನೇ ದಿನ ರಿಯಾ ಆಶಾವಿನ ರೂಮ್ಗೆ ಹೋಗ್ತಾಳೆ. ಅವಳನ್ನ ಹಗ್ ಮಾಡ್ಕೊಂಡು ಕ್ಷಮಾಪಣೆ ಕೇಳ್ತಾಳೆ. ಸ್ವಲ್ಪ ದಿನ ಅಲ್ಲೇ ಎಲ್ಲಾರ ಜೊತೆ ಸೇರಿ ತುಂಬಾ ಸಂತೋಷವಾಗಿ ಇರ್ತಾರೆ. ಸಿಟಿಗ್ ಬಂದ್ಮೇಲೆ ಈಗ ಅವರೆಲ್ಲ ಎಷ್ಟು ಒಳ್ಳೆಯವರು ಅಂತ ಅವಳಿಗೆ ಗೊತ್ತಾಗತ್ತೆ. ಯಾವಾಗ್ಲೂ ಅವ್ರ ಜೊತೆ ಚೆನ್ನಾಗ ಇರ್ಬೇಕು ಅನ್ಕೋತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।